ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು ಜನಪರ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರಂಗಾಚಾರಿ ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ಹಾಗೂ ಎಲ್ಲಾ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರ ವಿಶ್ವಾಸ ಗಳಿಸುವ ರೀತಿಯಲ್ಲಿ ನಡೆಯಬೇಕೆಂದು ಒತ್ತಾಯಿಸಿದರು. ಈ ಬಗ್ಗೆ ಜಿಲ್ಲಾಡಳಿತ ಎಸ್ಐಆರ್ ಜಾಥಾ ಕಾರ್ಯಕ್ರಮಗಳ ಮೂಲಕ ಮತದಾರರಲ್ಲಿ ಅರಿವು ಮೂಡಿಸಬೇಕು ಎಂದರು. ಅನುಮೋದನೆ ಕೂಡ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಹುನ್ನಾರಗಳ ಹಿಂದೆ ಒಂದು ದೊಡ್ಡ ಸಂಚಿದೆ. ಅವ್ರಿಗೆ ಗೊತ್ತಿತ್ತು ಜನ ಪ್ರತಿರೋಧ ಪಡ್ತಾರೆ, ಇಡೀ ದೇಶ ನಮ್ಮ ವಿರುದ್ಧ ತಿರುಗ್ತಾರೆ ಅಂತ. ಅದಕ್ಕೆ ಕಾನೂನನ್ನೇ ಮಾರ್ಪಡಿಸ್ಕೊಂಡ್ರು. ಏನ್ ಮಾರ್ಪಡಿಸ್ಕೊಂಡ್ರು ಅಂದ್ರೆ, ನಮ್ಗೆಲ್ಲ ಗೊತ್ತಿದೆ, ಭಾರತದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಆಯ್ಕೆ ಮಾಡೋದಕ್ಕೆ ಒಂದು ವಿಧಾನ ಇತ್ತು ಬಂಧುಗಳೇ. ಏನು, ಪ್ರಧಾನಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಈ ಮೂವರು ಸೇರ್ಕೊಂಡು 2/3 ಮೆಜಾರಿಟಿ ಯಾವ ವ್ಯಕ್ತಿನ ಆಯ್ಕೆ ಮಾಡ್ತಾರೋ ಅವರು ಭಾರತ ದೇಶದ ಮುಖ್ಯ ಚುನಾವಣಾ ಆಯುಕ್ತರಾಗ್ತಿದ್ರು. ಅದನ್ನ ಆ ಕಾನೂನನ್ನೇ ಬದಲಾಯಿಸಿ ಅವ್ರು ಮಾರ್ಪಡಿಸಿ ಅಮೆಂಡ್ಮೆಂಟ್ ತಂದ್ರು. ಏನಂತ ತಂದ್ರು, ಪ್ರಧಾನಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ತೆಗೆದು ಪ್ರಧಾನಮಂತ್ರಿ ಯಾರನ್ನ ಸೂಚಿಸ್ತಾರೋ ಆ ವ್ಯಕ್ತಿ ಅಂತ, ಪ್ರಧಾನಮಂತ್ರಿ ಯಾರನ್ನ ಸೂಚಿಸ್ತಾರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಅನುಕೂಲವಾಗಿರೋರನ್ನ ಸೂಚಿಸ್ತಾರೆ. ಅದ್ರ ಪ್ರಕಾರ ಅಮಿತ್ ಶಾನ ಸೂಚಿಸ್ಕೊಂಡ್ರು. ಮುಗಿದೋಯ್ತು. ಇನ್ನ ರಾಹುಲ್ ಗಾಂಧಿ ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಆ ಕಾರಣಕ್ಕಾಗಿ ಅವ್ರಿಬ್ರು ಮೆಜಾರಿಟಿ ಬಂತು, ಇವ್ರು ಮೈನರ್ ಆಯ್ತು. ಅವ್ರು ನೇಮಕ ಮಾಡ್ಕೊಂಡಿರೋದು ಇವತ್ತು ಈ ಜ್ಞಾನೇಶ್ ಕುಮಾರ್ ಅಂತಕ್ಕಂಥದ್ದು. ಇವರು ಮೂಲತಃ ಗುಜರಾತ್ನವರು, RSS ಮೂಲದವರು. ಅವ್ರು ನೇಮಕ ಮಾಡ್ಕೊಂಡು ಅವ್ರಿಗೆ ನೇಮಕ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ಅವ್ರು ಯಾವುದೇ ರೀತಿ ನಿರ್ಧಾರ ತಗೊಳ್ಳಿ, ಎಂಥದೇ ತಪ್ಪು ನಿರ್ಧಾರ ಆಗ್ಬೋದು, ಜನವಿರೋಧಿ ನೀತಿಗಳಾಗ್ಬೋದು, ನಿರ್ಧಾರಗಳಾಗ್ಬೋದು, ಅದನ್ನು ಯಾರು ಕ್ವಶನ್ ಮಾಡಂಗಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಅಂತಕ್ಕಂಥ ಅಮೆಂಡ್ಮೆಂಟ್ ತಂದ್ರು ಕಾನೂನಲ್ಲಿ. ಅವರು ರಿಟೈರ್ ಆದ ನಂತರನೂ ಕೂಡ ಅವ್ರನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ, ಅವ್ರ ವಿರುದ್ಧ ಕೋರ್ಟ್ಗೆ ಹೋಗಂಗಿಲ್ಲ ಅಂತ. ಈ ಭದ್ರತೆಯೊಂದಿಗೆ ಅವ್ರು ಏನ್ ಬೇಕೋ ಅದು ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿ ಮೂಲ ಇರತಕ್ಕಂಥದ್ದು ಇಲ್ಲಿಂದ ಶುರು ಮಾಡ್ಕೊಂಡ್ರೆ ಇವತ್ತು SIR ನಮ್ಮ ಕಣ್ಮುಂದೆ ಬಂದಿದೆ. ಇದನ್ನ ನಾವು ಜಾರಿಗೊಳಿಸಬಾರದು ಅಂತಕ್ಕಂಥದ್ದು SIR ವಿರೋಧಿ ಕರ್ನಾಟಕದ ಎಲ್ಲ ಪಕ್ಷಗಳ, ಎಲ್ಲ ಸಂಘಟನೆಗಳ, ಎಲ್ಲ ಚಿಂತಕರ, ಎಲ್ಲ ಬುದ್ಧಿಜೀವಿಗಳ ಒತ್ತಾಯ. ಈಗಾಗಲೇ ತಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಸರ್ಕಾರದ ಹಂತದಲ್ಲಿ ಹಲವಾರು ಹಂತದ ಮಾತುಕತೆ ಮುಗಿದಿದೆ. ಎದ್ದೇಳು ಕರ್ನಾಟಕ ಜಿಲ್ಲಾ ಸಂಚಾಲಕ ಜಿ ಸೋಮಯ್ಯ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಅತ್ಯಂತ ಅಮೂಲ್ಯವಾದದ್ದು. ಯಾವುದೇ ಕಾರಣಕ್ಕೂ ಅರ್ಹ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು. ಚುನಾವಣಾ ಆಯೋಗವು ಎಲ್ಲರ ಅಭಿಪ್ರಾಯಗಳನ್ನು ಪರಿಗಣಿಸಿ ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಅವರು, ಬಿಜೆಪಿ ಪಕ್ಷವು SIR ಮೂಲಕ ಮತಗಳನ್ನು ಕಸಿಯುವ ಕೆಲಸವನ್ನು ಮಾಡುವ ಹುನ್ನಾರಕ್ಕೆ ಚುನಾವಣಾ ಆಯೋಗದ ಮೂಲಕ ಕೈ ಹಾಕಿದೆ ಎಂದು ಆರೋಪಿಸಿದರು. ವ್ಯವಸ್ಥೆಯನ್ನ ಜನಸಾಮಾನ್ಯರು ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಈ ಜನಾಂದೋಲನವಾಗಿ ಇದರ ವಿರುದ್ಧ ಇಡೀ ದೇಶಾದ್ಯಂತ ಜನಗಳು ದಂಗೆ ಹೇಳಬೇಕಾಯ್ತು. ದುರದೃಷ್ಟವಶಾತ್ ಅದಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂತಂದರೆ, ಈ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಇದೆಯಲ್ಲ, ಮತ್ತು ಸುಪ್ರೀಂ ಕೋರ್ಟ್ಗಳನ್ನು ಬಳಸ್ಕೊಂಡು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶಗಳನ್ನು ಬಳಸ್ಕೊಂಡು ಇದು SIR ಮಾಡ್ತಿರೋದು ಅಧಿಕೃತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗಕ್ಕೆ ಏನು ಆ ದೇಶದ ಪ್ರಜೆಗಳು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಕೇಳೋದಕ್ಕೆ ಅಧಿಕಾರ ಇದೆ. ಅದು ಕರೆಕ್ಟ್ ಇದೆ. ಇದು SIR ಯಾವುದೇ ರೀತಿ ತಪ್ಪಿಲ್ಲ, ಜಾರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಮಾಡಬೇಕು ಅನ್ನೋ ದಾಟಿನಲ್ಲಿ ಸುಪ್ರೀಂ ಕೋರ್ಟಿಂದಲೇ ತೀರ್ಮಾನ ಮಾಡ್ತಾ ಇದೆ. ಈಗೇನಾಗಿದೆ, ನಮ್ಮ ಜನಸಾಮಾನ್ಯರಲ್ಲಿ, ಸಾರ್ವಜನಿಕರಲ್ಲಿ ಈ ಕೋರ್ಟ್ಗಳ ಮೇಲೆ ತುಂಬ ಭರವಸೆ ಇಟ್ಕೊಂಡಿರ್ತಕ್ಕಂಥ ದೇಶ ನಮ್ಮದು. ನ್ಯಾಯಾಂಗ ವ್ಯವಸ್ಥೆ, ಈ ಕೋರ್ಟ್ಗಳಲ್ಲಿ ತುಂಬ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಕೋರ್ಟ್ ಏನೇ ಹೇಳಿದ್ರು ಕರೆಕ್ಟು ಅನ್ನೋ ಭಾವನೆ ಜನಸಾಮಾನ್ಯರಲ್ಲಿ ಬಿತ್ತರ ಆಗಿದೆ. ಯಾಕಂತಂದರೆ, ಈ ಸಂವಿಧಾನ ಪ್ರಕಾರ ನಮಗೆ ಕಟ್ಟಕಡೆ ನ್ಯಾಯ ಕೇಳೋದಕ್ಕೆ ಒಂದು ಉಳಿದಿರೋ ಅಸ್ತ್ರ ಕೋರ್ಟು. ಆ ಕೋರ್ಟ್ಗಳನ್ನ ನಂಬಿಕೊಂಡು ನಾವು ಬದುಕ್ತಾ ಇದ್ದೀವಿ. ಆದರೆ ಆ ಕೋರ್ಟ್ಗಳೇ ಇವತ್ತು ದಿವಸ ಈ ರೀತಿ ಜನವಿರೋಧಿ ತೀರ್ಪುಗಳನ್ನು ನೀಡೋದ್ರ ಮೂಲಕ ಜನಸಾಮಾನ್ಯರಲ್ಲಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.